ನಮಸ್ಕಾರ ಗೆಳೆಯರೆ, ರಾಘವೇಂದ್ರ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ಗೆ ಸ್ವಾಗತ ಸುಸ್ವಾಗತ. ನಾವು ಮಾಡ್ತಾ ಇದ್ದು ಕೋರ್ ಏರಿಯಾ ಮೆಥಡಲ್ಲಿ. ಕೋರ್ ಏರಿಯಾ ಮೆಥಡ್ನ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತೀನಿ. ರೀಸನ್ ಇಷ್ಟೇ, ಕೋರ್ ಏರಿಯಾ ಮೆಥಡ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ. ಯಾರಿಗಾರು ಗೊತ್ತಿಲ್ಲ ಅಂದರೆ ದಯವಿಟ್ಟು ತಿಳ್ಕೊಂಡು ಪೇಪರ್ ನೋಡಿ, KPSC KA ಪೇಪರ್ಗಳನ್ನ ಡೀಪಾಗಿ ಅಬ್ಸರ್ವ್ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಯಾರು ಎಕ್ಸ್ಪರ್ಟ್ಸ್ಗೆ ಕೊಟ್ಟು ತೋರಿಸಿ. ಸುಮಾರು ಇನ್ಸ್ಟಿಟ್ಯೂಟ್ಗಳಿದ್ದಾವೆ, ಯಾವ ಬೇಸಿಸಲ್ಲಿ ಪೇಪರ್ ಸೆಟ್ ಆಗ್ತಿದೆ ಅಂತ ಫಸ್ಟ್ ತಿಳ್ಕೊಳ್ಳಿ. ಕೆಲಸ ಬೇಕು ಅನ್ನೋ ಉದ್ದೇಶ ಇದ್ದರೆ ಯಾವ ಬೇಸಿಸ್ ಮೇಲೆ ಪೇಪರ್ ಸೆಟ್ ಆಗ್ತಿದೆ ಅನ್ನೋದನ್ನ ಅನಲೈಸ್ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಯಾರು ಎಕ್ಸ್ಪರ್ಟ್ಗಳ ಕೈ ಕೊಟ್ಟು ಕೇಳ್ಕೊಳ್ಳಿ. ಎಕ್ಸ್ಪರ್ಟ್ಸ್ ತುಂಬ ಜನ ಇದ್ದಾರೆ ಇನ್ಸ್ಟಿಟ್ಯೂಟಲ್ಲಿ. ಸರ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇದೆ ಅಂತ. ಅದು ಕರೆಂಟ್ ಅಫೇರ್ಸ್ ಬೇಸ್ಡಲ್ಲೇ ಬರೋದು. ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ರತಿಯೊಂದೂ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ಲಸ್ ಕೋರ್ ಏರಿಯಾ ಮೆಥಡ್ ಈ ಬೇಸ್ಡಲ್ಲೇನೆ ಪೇಪರ್ ಸೆಟ್ ಆಗ್ತಾ ಇರೋದು ಪ್ರೆಸೆಂಟ್ಲಿ. ಅನಲೈಸ್ ಮಾಡಿ, ಗೊತ್ತಾಗಿಲ್ಲ ಅಂದರೆ ತಿಳ್ಕೊಳ್ಳಿ. ಸೊ ಇದೇ ಮೆಥಡಲ್ಲಿ ಓದಿ, ಎಲ್ಲರೂ ಇದೇ ಮೆಥಡಲ್ಲಿ ಓದಿ 100% ಸಕ್ಸಸ್ ಆಗ್ತೀರಾ. ಗೊತ್ತಾಗಿಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀವಿ. ಬೇರೆ ಏನೇನೇನೇನೋ ಓದ್ಕೊಂಡು ಏನೇನೋ ಮಾಡಿಕೊಂಡು ಹಾಳು ಮಾಡ್ಕೊಬೇಡ್ರಿ, ವ್ಯವಸ್ಥೆನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಗೊತ್ತಿರೋದು ಹೇಳ್ತೀನಿ. ಸುಮಾರು ಎಕ್ಸಾಮ್ಸು ಕ್ಲಿಯರ್ ಆಗಿ ಆಲ್ರೆಡಿ ವರ್ಕ್ ಮಾಡಿ ಸುಮಾರು ಡಿಪಾರ್ಟ್ಮೆಂಟ್ಗಳು ಚೇಂಜ್ ಆಗಿರೋದ್ರಿಂದಾಗಿ ಹೇಳ್ತಾ ಇದ್ದೀನಿ. ಸುಮಾರು 18 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ. 18 ವರ್ಷಗಳ ಸತತ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಕೋರ್ ಏರಿಯಾ ಮೆಥಡಲ್ಲಿ ಓದಿ, ತುಂಬ ವರ್ಕೌಟ್ ಆಗುತ್ತೆ, ಈಸಿಯಾಗಿ ಸ್ಕೋರ್ ಆಗುತ್ತೆ. 75 ಕ್ವಶನ್ಸ್ ಆರಾಮ್ಸೆ ಅಟೆಂಡ್ ಮಾಡಿ ಈಚೆಗೆ ಬರ್ಬೋದು. 75 ಕ್ವಶನ್ಸ್ ಆರಾಮ್ಸೆ ಅಟೆಂಡ್ ಮಾಡಿ ಈಚೆಗೆ ಬರ್ಬೋದು. ನಾನೇನು ಪ್ರಾಮಿಸ್ ಮಾಡಿದ್ದೆ ನಿಮ್ಮ DCC ಬ್ಯಾಂಕ್ಸ್ಗೆ, ಅಷ್ಟು ಹೈ ಲೆವೆಲ್ ಸಕ್ಸಸ್ ಆಗಿದೆ. ಹೈ ಲೆವೆಲ್ ಸಕ್ಸಸ್ ಆಗಿದೆ. ಎಲ್ಲ ಎಕ್ಸಾಮಲ್ಲೂ 120ಇಂದ 150 ಕ್ವಶನ್ಸ್ವರೆಗೂ ಬಂದಿದ್ದಾವೆ. ಮುಂಚೆನೇ ಹೇಳಿದ್ದೆ ಇಷ್ಟೇ ಬರುತ್ತೆ ಅಂತ, ಅದೇ ಥರನೇ ಬಂದಿದ್ದಾವೆ. ಇದರಲ್ಲೂ ಅಷ್ಟೇ 75 ಕ್ವಶನ್ಸ್ನ ಈಸಿಯಾಗಿ ಅಟೆಂಡ್ ಮಾಡ್ಬೋದು ಅಂತ ಒಳ್ಳೆ ಮೆಥಡ್ ಇದೆ. ಅದನ್ನು ಫಾಲೋ ಮಾಡಿ. ಗೊತ್ತಿರೋದು ಹೇಳಿದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಆಗ್ರಿ. ಅಷ್ಟು ಜನ ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಫ್ರೀಯಾಗಿರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ಪ್ರತಿದಿನ ಒಂದೊಂದು ಕೋರ್ ಏರಿಯಾ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಕ್ಲಾಸಸ್ ಇರುತ್ತೆ, ಜನರಲ್ ಸ್ಟಡೀಸ್ ಕ್ಲಾಸಸ್ ಇರುತ್ತೆ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಅಟೆಂಡ್ ಮಾಡಿ, ಯಾರಿಗಾರು ಅವಶ್ಯಕತೆ ಇದ್ದರೆ ಬೇಕು ಅಂತ ಅನ್ಸಿದ್ರೆ ಅಟೆಂಡ್ ಮಾಡಿ. ಈ ಎಲ್ಲ ಎಕ್ಸಾಮ್ಸು ಕಾಲಾಗಲಿಕ್ಕೆ ಇನ್ನೂ 6 ಮಂತ್ಸ್ ಬೇಕೇ ಬೇಕಾಗುತ್ತೆ, ಮಿನಿಮಮ್ 6 ಮಂತ್ಸ್ ಬೇಕಾಗುತ್ತೆ. ಅಷ್ಟೊತ್ತಿಗೆ ರೆಡಿ ಇರ್ರಿ, ಪ್ರತಿಯೊಂದು ಓದಿ ರೆಡಿ ಇರಬೇಕು. ಕಾಲಾದಾಗ ಓದ್ತೀವಿ ಅಂದರೆ ಮುಂದಿನ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಆ ಎಕ್ಸಾಮ್ಗೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ರೆಡಿ ಇರಬೇಕು, ಪ್ರತಿಯೊಂದು ರೆಡಿ ಇರಬೇಕು. ರೆಡಿ ಮಾಡಿ ಇಟ್ಕೊಂಡಿದ್ರೆ ಕ್ಲಿಯರ್ ಮಾಡ್ಕೊಂಡು ಬಂದ್ಬಿಡ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆನ್ನೆ ಕಂಟಿನ್ಯೂಷನ್ ಪಾರ್ಟು. ತೈಮೂರ್ನ ದಾಳಿ 1398ರಲ್ಲಿ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಇವನು ಎಲ್ಲಿಂದ ಬರ್ತಾನಪ್ಪ ಅಂದ್ರೆ ಮಧ್ಯ ಏಷ್ಯಾದ ಟ್ರಾನ್ಸಾಕ್ಸಿನಿಯಾದ ಕೇಶ್ ಎಂಬಲ್ಲಿ ಜನಿಸ್ತಾನೆ. ಫಸ್ಟು 1369ರಲ್ಲಿ ಸಮರ್ಕಂಡದ ಸಿಂಹಾಸನವನ್ನು ಏರ್ತಾನೆ. ಮುಂದೆ 1398ರಲ್ಲಿ ಭಾರತದ ದೆಹಲಿ ಮೇಲೆ ತೈಮೂರಿನ ದಾಳಿ ಆರಂಭ ಆಗುತ್ತೆ. ಭಾರತದ ಉಳಿದ ಪ್ರದೇಶಗಳ ಮೇಲೆ ತೀವ್ರ ದಾಳಿ ಮಾಡಿ 1399ರಂದು ಸಮರ್ಕಂಡಕ್ಕೆ ಹಿಂದಿರುಗ್ತಾನೆ. ಮತ್ತೆ ತನ್ನ ರಾಜ್ಯದ ರಾಜ್ಯಪಾಲನಾದ ಕಿಜರ್ ಖಾನ್ ಅಂತ ಇರ್ತಾನೆ, ಇವನ್ನ ಭಾರತದ ಪ್ರತಿನಿಧಿಯಾಗಿ ನೇಮಕ ಮಾಡ್ತಾನೆ. ಕಿಜರ್ ಖಾನ್ ಮುಂದೆ ಏನ್ ಮಾಡ್ತಾನೆ, ಸೈಯದ್ ಸಂತತಿನ ಸ್ಥಾಪನೆ ಮಾಡ್ತಾನೆ. ಸೈಯದ್ ಅಂತಕ್ಕಂಥ ಸಂತತಿನ ಸ್ಥಾಪನೆ ಮಾಡಿದವನು ಯಾರು? ಕಿಜರ್ ಖಾನ್. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಸೈಯದ್ ಸಂತತಿ ನೋಡ್ತಾ ಹೋಗೋಣ. ಸೈಯದ್ ಸಂತತಿ ಯಾರಿಂದ ಪ್ರಾರಂಭ ಆಯಿತು? ಕಿಜರ್ ಖಾನಿಂದ ಪ್ರಾರಂಭ ಆಯಿತು. ಎಲ್ಲಿಂದ ಎಲ್ಲಿವರೆಗೂ ಯುದ್ಧ ಆಯ್ತಾ? ಸೈಯದ್ ಸಂತತಿ ಇದ್ದಿದ್ದು 1414ರಿಂದ 1451ವರೆಗೂ, 451ವರೆಗೂ ಇತ್ತು. ಕಿಜರ್ ಖಾನ್ 1414ರಿಂದ 1421ವರೆಗೂ ಆಳ್ವಿಕೆ ಮಾಡ್ತಾನೆ. ಈತ ಸೈಯದ್ ಸಂತತಿಯ ಸ್ಥಾಪಕ ಅಂತೇಳಿ ಕರಿತೀವಿ. ಇವನೇ ಅದನ್ನ ಫೌಂಡರು. ಈತ ತಾನು ಪೈಗಂಬರ್ನ ಮನೆತನಕ್ಕೆ ಸೇರಿದ್ದನೆಂದು ಹೇಳಿಕೊಂಡಿದ್ದಾನೆ. ಮಹಮ್ಮದ್ ಪೈಗಂಬರ್ನ ಮನೆತನದವರಿಗೆ ಸೈಯದ್ ಎಂದ ಹೆಸರು ಬಂದಿರುತ್ತೆ, ಅದಕ್ಕೋಸ್ಕರನೇ ಇದಕ್ಕೆ ಸೈಯದ್ ಮನೆತನ ಅಂತೇಳಿ ಕರೀತಾ ಇರ್ತಾರೆ. ಕಿಜರ್ ಖಾನ್ನ ಸೇನಾನಿ ತಾಜ್ ಉಲ್ ಮುಲ್ಕ್ ಅಂತ ಇರ್ತಾನೆ. ಕಿಜರ್ ಖಾನ್ನ ಸೇನಾನಿ ಯಾರಿರ್ತಾನೆ? ತಾಜ್ ಉಲ್ ಮುಲ್ಕ್ ಅಂತ ಇರ್ತಾನೆ. ಮುಂದೆ ಮುಬಾರಕ್ ಶಾ ಬರ್ತಾನೆ. ಈತನ ನಂತರ ಬಂದವನೇ ಮುಬಾರಕ್ ಶಾ. ಇವನ್ ಏನೇನ್ ಮಾಡ್ತಾನೆ ನೋಡ್ತಾ ಹೋಗೋಣ. ಯಮುನಾ ನದಿ ತೀರದಲ್ಲಿ ಮುಬಾರಕಾಬಾದ್ ನಗರವನ್ನ ನಿರ್ಮಿಸ್ತಾನೆ. ಯಮುನಾ ನದಿ ತೀರದಲ್ಲಿ ಯಾವ್ದಿದೆ? ಮುಬಾರಕಾಬಾದ್ ನಗರ ಇದೆ. ಈತ ಅರಬಿಕ್ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಅಪಾರವಾದಂಥ ಪಾಂಡಿತ್ಯ ಹೊಂದಿರ್ತಾನೆ. ಹಿಂದೂಗಳಿಗೆ ಉನ್ನತ ಸ್ಥಾನಮಾನ ನೀಡಿದಂಥ ಮೊದಲ ದೆಹಲಿ ಸುಲ್ತಾನ ಯಾರಪ್ಪ ಅಂದ್ರೆ ಮುಬಾರಕ್ ಶಾನೇನೆ. ಹಿಂದೂಗಳಿಗೆ ಇರೆಸ್ಪೆಕ್ಟಿವ್ ಆಫ್ ಪೀಪಲ್, ಯಾರಿಗೆ ನಾಲೆಡ್ಜ್ ಇರುತ್ತೆ ಅವ್ರಿಗೆ, ಯಾವುದೇ ಸೆಕ್ಟರ್ ಆದ್ರೂ ಸರಿ, ನಾಲೆಡ್ಜ್ ಯಾರಿಗಿರುತ್ತೆ ಅವ್ರಿಗೆ ಕೊಡ್ತಾ ಇರ್ತಾನೆ ಉನ್ನತ ಅಧಿಕಾರಿಗಳನ್ನ. ಇವನ ಆಸ್ಥಾನ ವಿದ್ವಾಂಸ ಯಾಹ್ಯಾ ಬಿನ್ ಸರ್ಹಿಂದ್ ಅಂತ ಇರ್ತಾನೆ. ಈತ ತಾರಿಕಿ ಮುಬಾರಕ್ ಶಾಹಿ ಅಂತಕ್ಕಂಥ ಕೃತಿನ ಬರೀತಾನೆ. ಯಾಹ್ಯಾ ಬಿನ್
ಸರ್ಹಿನ್ನ ತಾರಿಕಿ ಮುಬಾರಕ್ ಶಾಹಿ ಅಂತ ಡೈರೆಕ್ಟಾಗಿ ಓದ್ಕೋಬೇಕು. ಮತ್ತೆ ಮತ್ತೆ ಬಾಯ್ಟ್ ಮಾಡೋ ಕೆಲಸ ಬೇಡ. ಇನ್ನು ಮೊಹಮ್ಮದ್ ಶಾ ಬರ್ತಾನೆ. ನೆಕ್ಸ್ಟ್ ಮೊಹಮ್ಮದ್ ಶಾ ಬರ್ತಾನೆ 1434ರಿಂದ 1445ವರೆಗೂ. ಮಾಳ್ವಾದ ಮೇಲೆ ದಾಳಿ ಮಾಡಿದ ಬಹಲೂಲ್ ಲೋಧಿ ಮೊಹಮ್ಮದ್ನನ್ನ ಸೋಲಿಸಿ ಪಂಜಾಬ್ನ ಬಹುತೇಕ ಭಾಗಗಳನ್ನ ವಶಪಡಿಸ್ಕೋತಾನೆ. ಖಾನಿ ಖಾನ್ ಎಂಬತಕ್ಕಂಥ ಬಿರುದನ್ನ ಪಡ್ಕೋತಾನೆ. ಖಾನಿ ಖಾನ್ ಎಂಬತಕ್ಕಂಥ ಬಿರುದನ್ನ ಪಡಿತಾನೆ. ಈ ಮನೆತನದ ಕೊನೆಯ ದೊರೆ ಯಾರಪ್ಪ ಅಂದ್ರೆ ಅಲಾವುದ್ದೀನ್ ಆಲಂ ಶಾನನ್ನ ಬಹಲೂಲ್ ಲೋಧಿ ಅಂತಕ್ಕಂಥ ಸೋಲಿಸಿ ಮುಂದುವರಿತಾರೆ. ನೆಕ್ಸ್ಟ್ ಲೋಧಿ ಡೈನಾಸ್ಟಿ ಬರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಲೋಧಿ ಡೈನಾಸ್ಟಿ 1451ರಿಂದ 1526. ಈ ಕೊನೆಯ ಲೋಧಿ ಡೈನಾಸ್ಟಿ ರೂಲನ್ನು ಸೋಲಿಸಿ ಮೊಘಲ್ ಡೈನಾಸ್ಟಿ ಇಂಟ್ರೊಡ್ಯೂಸ್ ಆಗುತ್ತೆ. ತಗೋಣ. ದೆಹಲಿ ಸುಲ್ತಾನರ ಕೊನೆಯ ಸಂತತಿಯಾದಂಥ ಇವರು ಅಫ್ಘನ್ ಮನೆತನದ ಲೋಧಿ ಪಂಗಡಕ್ಕೆ ಸೇರಿದವರು. ABCD ಆಪ್ಷನ್ಸ್ಗೆ ತೆಗಿತಾ ಇರ್ತಾರೆ. ಮತ್ತೆ ಮತ್ತೆ ಅದನ್ನೇ ಕೇಳಬಾರ್ದು. ABCD ಆಪ್ಷನ್ಸ್ಗೆ ಇಲ್ಲಿರೋವೆಲ್ಲ ನೀಟಾಗಿ ಸ್ಪ್ಲಿಟ್ ಅಪ್ ಆಗಿರೋವೇ ಎಲ್ಲ ಪಾಯಿಂಟ್ಸ್ ವೈಸ್ ಇದಾವೆ. ಎಲ್ಲ ABCD ಹೆಂಗೆ ಬೇಕಾದ್ರೂ ತೆಗಿಬೋದು, ಯಾವ ಥರ ಬೇಕಾದ್ರೂ ತೆಗಿಬೋದು. ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಕಾನ್ಸೆಪ್ಚುಯಲ್ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಬಹಲೂಲ್ ಲೋಧಿ ನೋಡ್ತಾ ಹೋಗೋದಾದ್ರೆ 1451ರಿಂದ 1489ವರೆಗೂ ಇರ್ತಾರೆ. ಈ ಮನೆತನದ ಸ್ಥಾಪಕನಾದಂಥ ಬಹಲೂಲ್ ಲೋಧಿ ಮೇವಾರದ ಸಂಬಾಲದ ಗ್ವಾಲಿಯರ್ವರೆಗೆ ರಾಜ್ಯ ವಿಸ್ತರಿಸಿ ಅಫ್ಘನ್ ನೋಬಲರನ್ನು ಆಹ್ವಾನಿಸಿ ಉನ್ನತ ಹುದ್ದೆಗಳನ್ನ ನೀಡ್ತಾನೆ ಇವರಿಗೆ. ಮುಂದೆ ಸಿಕಂದರ್ ಲೋಧಿ ಅಧಿಕಾರಕ್ಕೆ ಬರ್ತಾನೆ. 1489ರಿಂದ 1517ವರೆಗೂ ಆಳ್ವಿಕೆ ನಡೆಸ್ತಾನೆ. ಕ್ರಿಸ್ತಶಕ 1504ರಲ್ಲಿ ಯಮುನಾ ನದಿಯ ದಡದ ಮೇಲೆ ಆಗ್ರಾ ನಗರವನ್ನು ಸ್ಥಾಪಿಸಿ ರಾಜಧಾನಿಯನ್ನು ದೆಹಲಿಯಿಂದ ಆಗ್ರಾಗೆ ಬದಲಾವಣೆ ಮಾಡ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾರೆ. ರಾಜಧಾನಿ ಬದಲಾವಣೆ ಆಗಿದೆ, ಯಾವ ನದಿ ಮೇಲೆ, ದಂಡೆ ಮೇಲೆ, ಇವೆಲ್ಲ ಕೇಳ್ತಾ ಇರ್ತಾರೆ. ಸಿಕಂದರ್ ಲೋಧಿ ಪಕ್ಕಾ ಗೊತ್ತಿರಬೇಕು. ಇನ್ನು ಫಜ್ಹಿ ಸಿಕಂದರಿ ಎಂಬ ಭೂಮಾಪನವನ್ನು ಜಾರಿಗೆ ತರ್ತಾನೆ. ಫಜ್ಹಿ ಸಿಕಂದರಿ ಎಂಬ ಭೂಮಾಪನವನ್ನು ಜಾರಿಗೆ ತಂದವನೇ ಯಾರು? ಸಿಕಂದರ್ ಲೋಧಿ. ಇನ್ನು ಗ್ವಾಲಿಯರ್ ದೊರೆ ರಾಜಾ ಮಾನ್ಸಿಂಗ್ ಹಾಗೂ ಚಂದೇರಿ ಅರಸರನ್ನ ಸೋಲಿಸ್ತಾನೆ. ಇದೇನು ಕೇಳೋದಿಲ್ಲ, ಗೊತ್ತಿರ್ಬೇಕಷ್ಟೇ. ಸಿಕಂದರ್ ಲೋಧಿ ರಚಿಸಿದ ಪರ್ಷಿಯನ್ ಪದ್ಯಗಳ ಸಂಗ್ರಹವನ್ನ ಗುಲ್ರಾಕಿ ಅಂತ ಹೇಳಿ ಕರೀತಾರೆ. ಗುಲ್ರಾಕಿಯನ್ನು ರಚಿಸಿದವನು ಯಾರು ಅಂದ್ರೆ ಸಿಕಂದರ್ ಲೋಧಿ. ಗುಲ್ರಾಕಿ ಇವು ಏನಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಪರ್ಷಿಯನ್ ಪದ್ಯಗಳ ಸಂಗ್ರಹ. ಇದೊಂದು ಪರ್ಷಿಯನ್ ಪದ್ಯಗಳ ಸಂಗ್ರಹ. ಹೆಂಗೆ ಬೇಕಾದ್ರೂ ಕೇಳ್ಬೋದು. ದಿಸ್ ಆಲ್ಸೋ ABCD ಆಪ್ಷನ್ಸ್ ಅಲ್ಲೇ ಇರ್ತವೆ. ಕಾನ್ಸೆಪ್ಟ್ ತುಂಬಾ ಕ್ಲಾರಿಟಿ ಇರಬೇಕು, ಹೇಳಿದೀನಿ. ನೆಕ್ಸ್ಟ್ ಇಬ್ರಾಹಿಂ ಲೋಧಿ 1517ರಿಂದ 1526. ದೆಹಲಿ ಮತ್ತು ಲೋಧಿ ಮನೆತನದ ಕೊನೆಯ ದೊರೆ ಇಬ್ರಾಹಿಂ ಲೋಧಿ ಆಗಿರ್ತಾನೆ. ಕ್ರಿಸ್ತಶಕ 1518ರಲ್ಲಿ ಕತೌಲಿ ಕದನ ನಡೆದು ರಾಣಾ ಸಂಗ್ರಾಮ್ ಸಿಂಗ್ ತನ್ನ ಜೀವಿತಾವಧಿಯ ಬಹುಕಾಲ ಯುದ್ಧ ಭೂಮಿಯಲ್ಲಿ ಕಳೆದವನು ರಾಣಾ ಸಂಗ್ರಾಮ್ ಸಿಂಗ್. ಅವನಿಗೊಂದು ಕಣ್ಣಿರೋದಿಲ್ಲ, ಅಷ್ಟು ಭಯಂಕರವಾದಂಥ ಆಯುಧಗಳು ಏಟು ಫುಲ್ಲು ಮೈಯಲ್ಲೆಲ್ಲ ಬೇರೆ ಬೇರೆ. ನಿಮ್ಮ ಸದಾಶಿವ ಬುಕ್ಕಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದು ಆಭರಣದ ಥರ ಕಾಣಿಸ್ತಾ ಇರ್ತವಂತ, ಅಷ್ಟು ಇಂಜೂರ್ಡ್ ಆಗಿ ವಾಸಿಯಾಗಿರ್ತಕ್ಕಂಥವು ಮಾರ್ಕಿಂಗ್ಸ್ ಅಷ್ಟಿರ್ತವೆ. ವಾರ್ಸ್ ಅಂದರೆ ರಾಣಾ ಸಂಗ್ರಾಮ್ ಸಿಂಗ್ ಅಂತೇಳಿ ಇನ್ನೊಂದು ಹೆಸರು. ಅಷ್ಟು ಪವರ್ಫುಲ್ ಎಂಪರರ್ ಆಗಿರ್ತಾನೆ. ವಾರ್ಸ್ಗೆ ತುಂಬ ಫೇಮಸ್ ಅಂದರೆ ರಾಣಾ ಸಂಗ್ರಾಮ್ ಸಿಂಗ್ ಅಂತಲೇ ಹೇಳ್ಬೋದು. ಇಬ್ರಾಹಿಂ ಲೋಧಿಯ ಚಿಕ್ಕಪ್ಪ ಬಂಗಾಳದ ಆಲಂ ಖಾನ್, ಪಂಜಾಬಿನ ದೌಲತ್ ಖಾನ್, ಮೇವಾರದ ರಾಣಾ ಸಂಗ್ರಾಮ್ ಸಿಂಗ್ ಬಾಬರ್ನನ್ನ ಭಾರತದ ಮೇಲೆ ದಾಳಿ ಮಾಡುವಂತೆ ಆಹ್ವಾನಿಸ್ತಾರೆ. ಭಾರತದ ಮೇಲೆ ದಾಳಿ ಮಾಡುವಂತೆ ಯಾರ್ಯಾರು ಆಹ್ವಾನಿಸಿದ್ರು ಅಂತ ಕೇಳ್ತಾ ಇರ್ತಾರೆ. ಇಂಪಾರ್ಟೆಂಟ್ ಇದು. ಏಪ್ರಿಲ್ 21 ಕ್ರಿಸ್ತಶಕ 1526ರಲ್ಲಿ ಮೊದಲ ಪಾಣಿಪತ್ ಕದನ ನಡೆದು ಬಾಬರ್ ಇಬ್ರಾಹಿಂ ಲೋಧಿಯನ್ನು ಕೊಂದು ಮೊಘಲ್ ವಂಶವನ್ನು ಸ್ಥಾಪನೆ ಮಾಡ್ತಾನೆ. ಬಾಬರ್. ನೆಕ್ಸ್ಟ್ ದೆಹಲಿ ಸುಲ್ತಾನ ಆಡಳಿತದ ಬಗ್ಗೆ ನೋಡ್ತಾ ಹೋಗೋಣ. ಇವರ ಆಳ್ವಿಕೆಯಲ್ಲಿ ಧರ್ಮ ಮತ್ತು ರಾಜಕೀಯ ಬೆರೆತು ಹೋಗಿರುತ್ತೆ. ಶರಿಯತ್ ಮತ್ತು ಕುರಾನ್ ಅನುಸಾರ ಆಳ್ವಿಕೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಶರಿಯತ್ ಮತ್ತು ಕುರಾನ್ ಅನುಸಾರ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಎಕ್ಸೆಪ್ಟ್ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿನ ಬಿಟ್ಟು ಮಿಕ್ತವರೆಲ್ಲ ಇದನ್ನೇ ಫಾಲೋ ಅಪ್ ಮಾಡ್ತಾರೆ. ಇವರ ರಾಜಕೀಯ ನೀತಿ ಮುಖ್ಯ ಉದ್ದೇಶ ದಾರುಲ್ ಹಾರ್ಬ್ ನಾಡನ್ನ, ನಾಸ್ತಿಕರ ನಾಡನ್ನ ದಾರುಲ್ ಇಸ್ಲಾಂ ನಾಡನ್ನಾಗಿ ಪರಿವರ್ತಿಸುವ, ಅಂದ್ರೆ ಮುಸ್ಲಿಂಕರಣ ಮಾಡಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ. ಕೇಂದ್ರ ಸರ್ಕಾರ ಸುಲ್ತಾನ ಆಡಳಿತದ ಶ್ರೇಷ್ಠನಾಗಿರ್ತಾನೆ. ಕೇಂದ್ರ ಸರ್ಕಾರದಲ್ಲಿ ಸುಲ್ತಾನ ಆಡಳಿತದ ಶ್ರೇಷ್ಠ, ಅವನು ಏನು ಹೇಳ್ತಾವ ಅದೇ ಫೈನಲ್ ಆಗಿರುತ್ತೆ. ಇನ್ನು ಮಂತ್ರಿಮಂಡಲ ಪ್ರಮುಖ ಮಂತ್ರಿಗಳು ಯಾರ್ಯಾರಪ್ಪ ಅಂದ್ರೆ ವಜೀರ್ ಪ್ರಧಾನಮಂತ್ರಿ ಆಗಿರ್ತಾನೆ. ಪ್ರಧಾನಮಂತ್ರಿ ಹಣಕಾಸು ಮತ್ತು ಕಂದಾಯ. ದಿವಾನಿ ಆರಿಜ್ ಯುದ್ಧ ಮಂತ್ರಿ ಆಗಿರ್ತಾನೆ. ಇವನ ಮತ್ತೊಂದು ಹೆಸರು ಆರಿಜಿ ಮಮಾಲಿಕ್ ಅಂತಾನು ಕರೀತಾ ಇರ್ತಾರೆ. ದಿವಾನೆ ಇನ್ಶಾ ಸುಲ್ತಾನ ಪತ್ರ ವ್ಯವಹಾರ ನಿರ್ವಹಿಸ್ತಕ್ಕಂಥ ಇಲಾಖೆ. ಈ ಮಂತ್ರಿ ಹೆಸರು ದಬೀರಿ ಮಮಾಲಿಕ್ ಅಂತ ಇರ್ತಾನೆ. ಇನ್ನು ದಿವಾನೆ ರಿಜಾಲತ್ ವಿದೇಶಾಂಗ ಮಂತ್ರಿಗೆ ದಿವಾನೆ ರಿಜಾಲತ್ ಅಂತ ಹೇಳಿ ಕರೀತಾ ಇರ್ತಾರೆ. ಸದರ್ ಉಸ್ ಸದರ್ ಅಂದ್ರೆ ಧಾರ್ಮಿಕ ವ್ಯವಹಾರಗಳ ಮಂತ್ರಿಗೆ ಸದರ್ ಉಸ್ ಸದರ್ ಅಂತ ಹೇಳಿ ಕರೀತಾ ಇರ್ತಾರೆ. ಇನ್ನು ಇತರೆ ಮಂತ್ರಿಗಳು ನೋಡ್ತಾ ಹೋಗೋದಾದ್ರೆ ದಿವಾನೆ ಕ್ವಾಜತ್ ನ್ಯಾಯಾಧೀಶನಾಗಿರ್ತಾನೆ. ಕಾಜಿ ಉಲ್ ಕ್ವಾಜತ್ ಅಂತಾನು ಕರೀತಾ ಇರ್ತಾರೆ ಈತನಿಗೆ. ಬರೀದಿ ಮಮಲೆಕ್ ಅಂಚೆ ಮತ್ತು ಗೂಢಚಾರ ವಿಭಾಗದಲ್ಲಿರ್ತಾನೆ. ಇನ್ನು ಬಾರೈ ಖಾಸ್ ಸುಲ್ತಾನ ಆಸ್ಥಾನದಲ್ಲಿರ್ತಾನೆ. ಬಾರೈ ಆಮ್ ಸುಲ್ತಾನ ನ್ಯಾಯಾಧೀಶನಾಗಿ ಉಪಸ್ಥಿತನಾಗಿರ್ತಾನೆ. ಇನ್ನು ವಜೀರನಿಗೆ ಮುಷ್ರಿಫ್ ಇಮಾಮ್ ಮತ್ತು ಮುಸ್ತಾಫಿ ಇಮಾಮ್ ಎಂಬತಕ್ಕಂಥ ಇವರು ಅಧಿಕಾರಿಗಳು ಆಡಳಿತದಲ್ಲಿ ನೆರವಾಗ್ತಾ ಇರ್ತಾರೆ ವಜೀರನಿಗೆ.
ಇನ್ನು ದಿವಾನೆ ಇಮ್ತಿಯಾಜ್ ಅಂದ್ರೆ ನಿವೃತ್ತಿ ವೇತನ ನೀಡ್ತಕ್ಕಂಥ ಇಲಾಖೆ ಆಗಿರುತ್ತೆ. ಅಮೀರಿ ಬೆಹರ ಅಂದ್ರೆ ಹಡಗುಗಳ ನಿಯಂತ್ರಣ ಮಾಡ್ತಾ ಇರ್ತಾರೆ. ವಕೀಲಿದಾರ್ ಅಂದ್ರೆ ಅರಮನೆ ಅಧಿಕಾರಿಗಳ ಮೇಲ್ವಿಚಾರಕರಾಗಿರ್ತಾರೆ. ಬಕ್ಷೆ ಫೌಜ್ ಅಂದ್ರೆ ಸೇನಾಪಡೆಗಳ ವೇತನ ಉಸ್ತುವಾರಿ ಅಧಿಕಾರಿಯಾಗಿರ್ತಾರೆ. ಇನ್ನು ವಕಿಯಾ ನಾವಿಸ್ ಅಂದ್ರೆ ಸುದ್ದಿವಾಹಕರಾಗಿರ್ತಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಪ್ರಾಂತ್ಯಾಡಳಿತದ ಬಗ್ಗೆ ನೋಡ್ತಾ ಹೋಗೋಣ. ಪ್ರಾವಿನ್ಸಸ್ ಗೌರ್ಮೆಂಟ್ ಯಾವ ತರ ಇತ್ತು ಅಂತ. ಸಾಮ್ರಾಜ್ಯವನ್ನು ಇಕ್ತಾಗಳಾಗಿ ವಿಭಾಗಿಸಿ ನೋಡಿಕೊಳ್ಳಲು ಇಕ್ತಾದಾರನ ನೇಮಕ ಮಾಡಿರ್ತಾರೆ. ಇವ್ರಿಗೆ ನಾಯಿಬು, ಮುಕ್ತಿ, ನಜೀಮು, ಒಲಿ ಅಂತಲೂ ಕರಿತಾ ಇರ್ತಾರೆ. ಬೇರೆ ಬೇರೆ ಹೆಸರಿಂದ ಕರಿತಾ ಇರ್ತಾರೆ. ಇಕ್ತಾಗಳನ್ನಾಗಿ ಡಿವೈಡ್ ಮಾಡಿರ್ತಾರೆ. ಇಕ್ತಾದಾರನ ನೇಮಕ ಮಾಡಿರ್ತಾರೆ. ಅಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಎಷ್ಟು ಪ್ರಾಂತ್ಯಗಳಿರ್ತವೆ? 11 ಪ್ರಾಂತ್ಯಗಳು ಇರ್ತವೆ. ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ 11 ಪ್ರಾಂತ್ಯಗಳನ್ನ ಆಡಳಿತ ನಡೆಸ್ತಾ ಇದ್ರೆ, ಮೊಹಮ್ಮದ್ ಬಿನ್ ತುಘಲಕ್ ಮನಸ್ಸಿಗೆ ಬಂದಂತೆ ಏರಿಸಿ 23 ಪ್ರಾಂತ್ಯಗಳನ್ನ ಡಿವೈಡ್ ಮಾಡಿರ್ತಾನೆ. ಹೆಂಗ್ ಬೇಕು ಹಂಗೆ. ಯಾವುದೊಂದನ್ನು ನೆಟ್ಟಿಗೆ ಮಾಡದೇ ಇರೋನು ಅಂದ್ರೆ ಇವನೇ, ಮೊಹಮ್ಮದ್ ಬಿನ್ ತುಘಲಕ್. ಇನ್ನ ಪ್ರಾಂತ್ಯಗಳನ್ನ ಶಿಕ್ಗಳಾಗಿ ವಿಭಾಗಿಸಿ ಶಿಕ್ದಾರ್ನ ನೋಡ್ಕೊಳ್ಳೋದಕ್ಕೆ ನೇಮಕ ಮಾಡಿರ್ತಾನೆ. ಶಿಕ್ಗಳನ್ನ ಪರಗಣಗಳಾಗಿ ವಿಂಗಡಿಸಿ ಅಮೀಲ್ ಪರಗಣದ ಮುಖ್ಯಸ್ಥರಾಗಿರ್ತಾರೆ. ಇನ್ನು ಕಂದಾಯ ಆಡಳಿತ ನೋಡ್ತಾ ಹೋಗೋದಾದ್ರೆ ಭೂ ಕಂದಾಯವನ್ನು 2 ಭಾಗಗಳಾಗಿ ಡಿವೈಡ್ ಮಾಡಿರ್ತಾರೆ. ಖರಜ್ ಮುಸ್ಲಿಮೇತರ ಹಿಂದೂಗಳ ಮೇಲೆ ಹೇರ್ತಾ ಇದ್ದಂತ ತೆರಿಗೆ, ಖರಜ್ ಅಂತಕ್ಕಂಥ ಒಂದು ತೆರಿಗೆ ಹೇರ್ತಾ ಇರ್ತಾರೆ. ಮುಸ್ಲಿಮೇತರ ಹಿಂದೂಗಳ ಮೇಲೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಖರಜ್ ಇದ್ದು ಹಿಂದೂಗಳ ಮೇಲೆ ಹೇರ್ತಾ ಇದ್ದಂತ ತೆರಿಗೆ 1/10. ಉಷರ್ ಮುಸ್ಲಿಮರ ಮೇಲೆ ಏರ್ತಾ ಇದ್ದಂತ ತೆರಿಗೆ 1/10. ಕಮ್ಸ್ ಯುದ್ಧ ಕಾಲದಲ್ಲಿ ಲೂಟಿ ಹೊಡೆದ ಸಂಪತ್ತು 1/5. ಜಕತ್ ಮುಸ್ಲಿಮರ ಮೇಲೆ ಏರ್ತಾ ಇದ್ದಂತ ಧಾರ್ಮಿಕ ತೆರಿಗೆ 1/5. ಜಜಿಯಾ ಮುಸ್ಲಿಮೇತರ ಅಂದ್ರೆ ಹಿಂದೂಗಳ ಮೇಲೆ ಏರ್ತಾ ಇದ್ದಂತ ತೆರಿಗೆ ಆಗಿರುತ್ತೆ. ಘರ್ ತೆರಿಗೆ ಮನೆಗಂದಾಯ ಕೊಡೋದು. ಚರಾಯಿ ತೆರಿಗೆ ಅಂದ್ರೆ ಹಸುಗಳ ಮೇಲೆ ತೆರಿಗೆ. ಮಹತಾಸಿಬ್ ಎಂಬ ಅಧಿಕಾರಿ ಅಳತೆ ಮತ್ತು ತೂಕಗಳನ್ನ ಸಂಪೂರ್ಣವಾಗಿ ಮೇಲ್ವಿಚಾರಣೆ ನೋಡ್ತಾ ಇರ್ತಾನೆ. ಇಂಪಾರ್ಟೆಂಟ್ ಇದೆಲ್ಲ, ತುಂಬಾ ಇಂಪಾರ್ಟೆಂಟ್, ನೋಡ್ಕೋಬೇಕು. ನೆಕ್ಸ್ಟ್ ದೆಹಲಿ ಸುಲ್ತಾನ್ ಸಾಂಸ್ಕೃತಿಕ ಕೊಡುಗೆಗಳು ನೋಡ್ತಾ ಹೋಗೋದಾದ್ರೆ, ಇವರ ಕಾಲದಲ್ಲಿ ಶಾಲೆಗಳನ್ನ ಮುಕ್ತಾಬ್ಗಳು ಅಂತ ಹೇಳಿ ಕರಿತಾ ಇದ್ರು. ಗ್ರೂಪ್ ಸಿ ನಲ್ಲಿ ಬಂದಿದೆ. ದೆಹಲಿಯಲ್ಲಿ ಇಂಪೀರಿಯಲ್ ಲೈಬ್ರರಿಯನ್ನು ಸ್ಥಾಪಿಸ್ತಾನೆ. ಜಲಾಲುದ್ದೀನ್ ಖಿಲ್ಜಿ ಅಮೀರ್ ಖುಸ್ರೋವನ್ನು ಅದರ ಗ್ರಂಥಪಾಲಕನನ್ನಾಗಿ ನೇಮಕ ಮಾಡ್ತಾನೆ. ಮತ್ತು ಪರ್ಷಿಯನ್ ಮತ್ತು ಹಿಂದಿ ಭಾಷೆಗಳ ಮಿಶ್ರಣವನ್ನ ನಾವು ಕ್ಲಿಯರ್ ಕಟ್ ಆಗಿ ಉರ್ದು ಅಂತ ಹೇಳಿ ಕರಿತೀವಿ. ಉರ್ದು ಹೆಂಗೆ ಉಗಮ ಆಯ್ತಪ್ಪ ಅಂದ್ರೆ ಪರ್ಷಿಯನ್ ಮತ್ತು ಹಿಂದಿ ಭಾಷೆಗಳ ಮಿಶ್ರಣವೇ ಉರ್ದು ಆಗಿರುತ್ತೆ. ಇನ್ನು ಅಮೀರ್ ಖುಸ್ರು ಬಗ್ಗೆ ಒಂದೆರಡು ಲೈನ್ ನೋಡ್ತಾ ಹೋಗೋದಾದ್ರೆ, ಈತನ ಬಿರುದುಗಳು ಭಾರತದ ಗಿಳಿ ಅಂತ ಹೇಳಿ ಕರಿತಾ ಇರ್ತಾರೆ. ತೋತಿ ಹಿಂದ್ ಅಂತ, ಕವಿಗಳಲ್ಲಿ ಅರಸ, ಭಾರತದ ಧ್ವನಿ, ಉರ್ದು ಸಾಹಿತ್ಯದ ಪಿತಾಮಹ ಅಂತೇಳಿ ಬಿರುದುಗಳು ಇರ್ತವೆ. ಈತ ಸೂಫಿ ಸಂತ ನಿಜಾಮುದ್ದೀನ್ ಔಲಿಯನ ಶಿಷ್ಯನಾಗಿರ್ತಾನೆ. ಗಿಯಾಜುದ್ದೀನ್ ಬಲ್ಬನ್ನಿಂದ ಗಿಯಾಜುದ್ದೀನ್ ತುಘಲಕ್ ವರೆಗೆ 8 ಸುಲ್ತಾನರನ್ನ ನೋಡಿರ್ತಕ್ಕಂಥವನು ಏಕೈಕ ವ್ಯಕ್ತಿ ಇವನೇ, ಅಮೀರ್ ಖುಸ್ರೋ. ಇನ್ನು ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ದೀರ್ಘಾವಧಿಯಾಗಿರ್ತಾನೆ. ಯಾರ ಕಾಲದಲ್ಲಿ ಜಾಸ್ತಿ ಇರ್ತಾನೆ? ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ದೀರ್ಘಾವಧಿಯಾಗಿ ಅವನ ಆಳ್ವಿಕೆಯನ್ನು ನೋಡಿರ್ತಾನೆ. ಭಾರತಕ್ಕೆ ಸಿತಾರ್ ಮತ್ತು ತಬಲವನ್ನ ಪರಿಚಯಿಸಿರ್ತಾನೆ. ಕವ್ವಾಲಿ ರಾಗವನ್ನು ಸಹ ಪರಿಚಯಿಸ್ತವನು ಇವನೇನೆ. ಇನ್ನು ಮಜ್ನವಿ, ದಿವಾನ್ಸು, ಫಜಲ್ಸ್ ಎಂಬ ಸಾಹಿತ್ಯ ಪ್ರಕಾರಗಳನ್ನ ಪರಿಚಯಿಸ್ತವನು ಇವನೇನೆ, ಅಮೀರ್ ಖುಸ್ರೋ. ಪಕ್ಕಾ ಗೊತ್ತಿರಬೇಕು. ಸಬಕಿ ಹಿಂದಿ ಎಂಬ ಭಾಷಾ ಶೈಲಿಯನ್ನು ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಕೃತಿಗಳು ನೋಡ್ತಾ ಹೋಗೋದಾದ್ರೆ, ಕಿಸಾನ್ ಉಸ್ ಸದೈನ್ ಬಂಗಾಳದ ರಾಜ್ಯಪಾಲ ಬುಗ್ರಾ ಖಾನ್ ಮತ್ತು ಅವನ ಮಗ ಕೈಕುಬಾದ್ ಹಾಗೂ ದೆಹಲಿ ವೈಭವದ ಬಗ್ಗೆ ಕ್ಲಿಯರ್ ಕಟ್ ಆಗಿ ತಿಳಿಸುತ್ತೆ. ಯಾವುದು? ಕಿರಾನ್ ಉಸ್ ಸದೈನ್ ಅಂತಕ್ಕಂಥ ಕೃತಿ. ಮಿಫ್ತಾ ಉಲ್ ಫುತುಹದ್ ಅಂತಕ್ಕಂಥದ್ದು ಜಲಾಲುದ್ದೀನ್ ಖಿಲ್ಜಿ ದಂಡಯಾತ್ರೆಗಳ ಬಗ್ಗೆ ತಿಳಿಸುತ್ತೆ. ತಾರಿಕಿ ಅಲೈ ಖಜೈನ್ ಉಲ್ ಫುತುಹ್ ಅಂತ ಹೇಳಿ ಕರಿತೀವಿ. ಇದಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ಅಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆಗಳ ಬಗ್ಗೆ ಕ್ಲಿಯರ್ ಕಟ್ ಪಿಕ್ಚರ್ ಕೊಡುತ್ತೆ. ಇನ್ನು ಆಶಿಕಾ ದೇವಲಾದೇವಿ ಮತ್ತು ಅಲಾವುದ್ದೀನ್ ಖಿಲ್ಜಿಯ ಮಗ ಕಿಜರ್ ಖಾನ್ ನ ವಿವಾಹದ ಬಗ್ಗೆ ತಿಳಿಸುತ್ತೆ ಆಶಿಕಾ. ಇನ್ನು ತುಘಲಕ್ ನಾಮ ಖುಸ್ರು ಖಾನ್ ಮತ್ತು ಗಿಯಾಜುದ್ದೀನ್ ತುಘಲಕನ ಯುದ್ಧದ ಮಾಹಿತಿ ಬಗ್ಗೆ ಸಂಪೂರ್ಣವಾಗಿ ನೀಡುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಆನ್ಸರ್ಸ್ UPSC ಹಳೆ ಪೇಪರ್ಸ್ ಇಂದ ಬಂದಿರತಕ್ಕಂಥವು, ಅಲ್ಲೇ ಸಾಲ್ವ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಕೆಳಗಿನ ಸುಲ್ತಾನರು ಯಾರು ಮೊದಲ ಬಾರಿಗೆ ಖಲೀಫನ ಹೆಸರಿನಲ್ಲಿ ಕುತ್ಬಾ ಓದಲು ನಿರಾಕರಿಸಿದ್ರು? ಕುತ್ಬಾ ಓದದೇ ಇದ್ದನು ಅಂದ್ರೆ ಅಲಾವುದ್ದೀನ್ ಖಿಲ್ಜಿನೇ ಓದ್ಲಿಲ್ಲ. ಇನ್ನ ಅಲಾವುದ್ದೀನ್ ಖಿಲ್ಜಿಯ ಮರಣಾನಂತರ ಇವನ ಉತ್ತರಾಧಿಕಾರಿಯಾಗಿದ್ದಕ್ಕಂಥವನು ಶಿಹಾಬುದ್ದೀನ್ ಉಮರ್ ಅಂತ. ಯಾರಿದ್ದ? ಶಿಹಾಬುದ್ದೀನ್ ಉಮರ್ ಅಂತ ಇದ್ದ. ದೆಹಲಿ ಸುಲ್ತಾನ್ ಅಲಾವುದ್ದೀನ್ ಖಿಲ್ಜಿಯ ಆಳ್ವಿಕೆಯಲ್ಲಿ ಯಾರನ್ನ ಹಜಾರ್ ದಿನಾರಿ ಅಂತೇಳಿ ಕರಿತಾ ಇದ್ರಪ್ಪ ಅಂದ್ರೆ ಕರ್ಪೂರ್ ಹಜಾರ್ ದಿನಾರಿ ಅಂತ ಕರಿತಾ ಇದ್ರು. ಮಲಿಕ್ ಕಾಫರ್ನ ಅವನು ಪರ್ಚೇಸ್ ಮಾಡಿದ್ದು ಹಜಾರ್ ದಿನಾರ್ಸ್ಗೆ, ಅವ್ನು 1000 ದಿನಾರ್ಸ್ಗೆ ಪರ್ಚೇಸ್ ಮಾಡ್ತಾರೆ ಮಾರ್ಕೆಟಿನಲ್ಲಿ. ಸೊ ಅದಕ್ಕೋಸ್ಕರ ಅವನಿಗೆ ಕರ್ಪೂರ್ ಹಜಾರ್ ದಿನಾರಿ ಅಂತೇಳಿ ಹೆಸರು ಬರುತ್ತೆ. ದೆಹಲಿಯಲ್ಲಿ ಅಲಾವುದ್ದೀನ್ ಖಿಲ್ಜಿ ಮದ್ಯದ ಮಾರಾಟ ಮತ್ತು ಉಪಯೋಗವನ್ನು ನಿಷೇಧಿಸುತ್ತಾನೆ. ನಿಜಾನ ಸುಳ್ಳು ಅಂದ್ರೆ ನಿಜ, ಪಕ್ಕಾ ಇನ್ಫಾರ್ಮೇಶನ್ ಇದು. ಅವನು ಧಾರ್ಮಿಕ ಮತ್ತು ದೈವಿಕ ಮಟ್ಟವನ್ನು ಎತ್ತಿಡಲು ಇಚ್ಛಿಸಿರ್ತಾನೆ. ತುಂಬಾ ಸ್ಟ್ರಿಕ್ಟ್ ಮಾಡಿರ್ತಾನೆ. A ಮತ್ತು R ಎರಡು ಕರೆಕ್ಟ್ ಆಗಿದಾವೆ. ದೆಹಲಿಯಲ್ಲಿ ಅಲಾವುದ್ದೀನ್ ಖಿಲ್ಜಿಯು ಮದ್ಯದ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸುತ್ತಾನೆ ಹೇಳ್ತಾ ಇರ್ತಾರೆ.
ಇನ್ನು ಅಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ನಡೆದ ಮಂಗೋಲರ ದಾಳಿಯ ನಾಯಕತ್ವ ವಹಿಸಿದವನು ಖಾದರ್ ಖಾನ್ ಅಂತ ಹೇಳಿ ವಹಿಸಿರ್ತಾನೆ. ಮಂಗೋಲರ ದಾಳಿಯನ್ನು ಹಿಮ್ಮೆಟ್ಟಿಸಿದ ಅಲಾವುದ್ದೀನ್ ಖಿಲ್ಜಿ ದಂಡನಾಯಕ ಜಫರ್ ಖಾನ್ ಅಂತ ತುಂಬಾ ಫೇಮಸ್. ಇನ್ನ ಬಿಸ್ವಾವನ್ನು ಗುಣಮಟ್ಟದ ಅಳತೆ ಮಾಪನವನ್ನು ಘೋಷಿಸಿದವನು ಅಲಾವುದ್ದೀನ್ ಖಿಲ್ಜಿ ಘೋಷಣೆ ಮಾಡ್ತಾನೆ. ಅಲಾವುದ್ದೀನ್ ಖಿಲ್ಜಿಯು ಡ್ಯಾಶ್ ಅನ್ನ ಶಹನಿ ಮಂಡಿ ಎಂದು ಪ್ರಸಿದ್ಧಿ ಪಡೆದಿದ್ದ ಧಾನ್ಯಗಳ ಮಾರುಕಟ್ಟೆಗೆ ನಿಯಂತ್ರಣಾಧಿಕಾರಿಗೆ ನೇಮಕ ಮಾಡ್ತಾನಪ್ಪ ಅಂದ್ರೆ ಮಲ್ಲಿಕ್ ಕಾಬೂಲ್ನ ನೇಮಕ ಮಾಡ್ತಾನೆ. ಯಾರು ನೇಮಕ ಮಾಡ್ತಾನೆ? ಮಲ್ಲಿಕ್ ಕಾಬೂಲ್ ಅಂತಕ್ಕಂಥವನ್ನ ನೇಮಕ ಮಾಡ್ತಾನೆ. ಅಲಾವುದ್ದೀನ್ ಖಿಲ್ಜಿಯ ಮರಣ ನಂತರ ಕೆಳಗಿನ ಯಾವ ಸುಲ್ತಾನ ಜಾಗೀರ್ ವ್ಯವಸ್ಥೆ ಪುನಃ ಸ್ಥಾಪಿಸ್ತಾನಪ್ಪ ಅಂದ್ರೆ ಮುಬಾರಕ್ ಶಾ ಖಿಲ್ಜಿ ಅಂತ ಬರ್ತಾನೆ, ಅವನು ಮಾಡ್ತಾನೆ, ಮುಬಾರಕ್ ಶಾ. ಇನ್ನ ಕೆಳಗಿನ ಯಾವ ಸುಲ್ತಾನ ವ್ಯವಸಾಯವನ್ನು ಅಭಿವೃದ್ಧಿಪಡಿಸಲು ನೀರಾವರಿ ಕೆಲಸ ಪ್ರಾರಂಭಿಸ್ತಾನಪ್ಪ ಅಂದ್ರೆ ಗಿಯಾಜುದ್ದೀನ್ ತುಘಲಕ್ ಜಾಸ್ತಿ ಮಾಡ್ತಾನೆ. ಇನ್ನ ದೆಹಲಿಯ 3ನೇ ನಗರ ಯಾವ್ದಪ್ಪ ಅಂದ್ರೆ ತುಘಲಕಾಬಾದ್ ಸ್ಥಾಪಿಸಿದವನು ಗಿಯಾಜುದ್ದೀನ್ ತುಘಲಕ್. ಮಂಗೋಲರ ಅತಾರ್ ದಾಳಿಯನ್ನು ಹಿಮ್ಮೆಟ್ಟಿಸಿದ ಅಲಾವುದ್ದೀನ್ ಖಿಲ್ಜಿಯ ಸೇನಾನಿ ಜಫರ್ ಖಾನ್. ಇನ್ನ ಸಾಮ್ರಾಜ್ಯದ ಎಲ್ಲಾ ಭಾಗಗಳ ಧಾನ್ಯಗಳನ್ನ ಮಲ್ಲಿಕ್ ಕಬಾಲ ಶಹನಿ ಮಂಡಿಗೆ ಕಳಿಸ್ಕೊಡ್ತಾ ಇರ್ತಾರೆ. ಕರೆಕ್ಟ್ ಅಂದ್ರೆ ಎಸ್, ರೈಟ್. ಇನ್ನ ಅಲಾವುದ್ದೀನ್ ಖಿಲ್ಜಿಯ ಮೊದಲ ಆಸಕ್ತಿ ದರ ನಿಗದಿ ಮಾಡೋದಾಗಿರುತ್ತೆ. 5 ಲಕ್ಷ ಸೈನ್ಯವನ್ನ ನಿಯಂತ್ರಣ ಮಾಡಬೇಕಾಗಿರುತ್ತೆ. ದರಗಳನ್ನ ನಿಯಂತ್ರಿಸಬೇಕಾದಂತ ಅತ್ಯಂತ ಅನಿವಾರ್ಯತೆ ಇರುತ್ತೆ. ಮಾರುಕಟ್ಟೆ ನಿಯಂತ್ರಣ ಮಾಡಲೇಬೇಕಾಗಿರುತ್ತೆ, ಬೇರೆ ಯಾವುದೇ ಆಪ್ಷನ್ಸ್ ಇರೋದಿಲ್ಲ. ಕುಲೀನರು ಮತ್ತು ವ್ಯಾಪಾರಿಗಳನ್ನ ದಮನ ಮಾಡಬಹುದು ಅಂತೇಳಿ ಇದೇ ಇದನ್ನ ಯೂಸ್ ಮಾಡ್ತಾನೆ. ಇಲ್ಲಿಗೆ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ಗೆ ಟೈಮಿಂಗ್ಸ್ ರಿಸ್ಟ್ರಿಕ್ಷನ್ ಇದೆ. ಟೈಮಿಂಗ್ಸ್ ಎರ್ರಾಬೇರಿ ಹಾಕ್ಲಿಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಟ್ಯೂಷನ್ಸಲ್ಲಿ ಕ್ಲಾಸಸ್ ಕಂಟಿನ್ಯೂ ಆಗುತ್ತೆ. ಸೊ ಯಾರಿಗಾದ್ರೂ ಕ್ಲಾಸಸ್ ಅವಶ್ಯಕತೆ ಇದ್ದರೆ ಜಾಯ್ನ್ ಆಗಿ. ಕೋರ್ ಏರಿಯಾ ಮೆಥಡಲ್ಲಿ ನಾವು ಮಾಡಿಸೋದು. ಕೋರ್ ಏರಿಯಾ ಮೆಥಡ್ ಪ್ಲಸ್ ಕೋಡಿಂಗ್ಸ್ ಇರುತ್ತೆ. ಪ್ರತಿಯೊಂದು ಮಾಡಿಸ್ತೀವಿ. ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿರಿ. 6 ಮಂತ್ಸ್ ಟೈಮ್ ಓದಲಿಕ್ಕೆ 6 ಮಂತ್ಸ್ ಟೈಮ್ ಬೇಕೇ ಬೇಕು. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿದಿನ ಒಂದೊಂದು ಕೋರ್ ಏರಿಯಾ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.